ಈ ಶಾಲೆ ಸರ್ಕಾರಿ ಶಾಲೆ ಇನ್ನೇನು ಮುಚ್ಚೇ ಬಿಡ್ತು ಅನ್ನುವ ಹಂತದಲ್ಲಿತ್ತು. ಆದರೆ ಫಿನಿಕ್ಸ್ ತರಹ ಮೇಲೆ ಬಂದು ಎಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ. ಇದರ ಹಿಂದೆ ಹಳೆ ವಿದ್ಯಾರ್ಥಿಗಳ ಸಂಘದ ಶ್ರಮವೂ ಇದೆ. ಹಾಗಿದ್ರೆ ಆ ಶಾಲೆ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಸುಸಜ್ಜಿತ ಶಾಲೆ, 3 ಅಂತಸ್ತಿನ ಕಟ್ಟಡ, ಉತ್ತಮ ಕ್ಲಾಸ್ ರೂಮ್ಗಳು, ಕಲಿಕೆಗೆ ಪೂರಕವಾದ ವಾತಾವರಣ. ಇದು ಯಾವುದೋ ಖಾಸಗಿ ಶಾಲೆ ಅಲ್ಲ, ಇದು ಚಿಕ್ಕಮಗಳೂರು ತಾಲೂಕಿನ ಹಂಗರವಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇದೇ ಶಾಲೆ ಈಗ ರಾಜ್ಯ ದೇಶಕ್ಕೆ ಮಾದರಿಯಾಗಿದೆ. ಮುಚ್ಚುವ ಹಂತದಲ್ಲಿ ಶಾಲೆಯ ಮಹಾನ್ ಸಾಧನೆ. ರಾಜ್ಯದಲ್ಲೇ 2ನೇ ಸರ್ಕಾರಿ ಶಾಲೆಗೆ ಈ ಕೀರ್ತಿ. ಹಂಗರವಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಉತ್ತಮ ಸಾಧನೆಗಾಗಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ನಡೆಸುವ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಯಶಸ್ವಿ ಶಾಲಾ ನಾಯಕತ್ವ ರಾಷ್ಟ್ರೀಯ ಸಮಾವೇಶಕ್ಕೆ ಮಾದರಿ ಶಾಲೆಯ ಅತ್ಯುತ್ತಮ ಅಭ್ಯಾಸಗಳ ಅಡಿ ಈ ಶಾಲೆಯನ್ನ ಆಯ್ಕೆ ಮಾಡಲಾಗಿದೆ. ಸಮಾವೇಶದಲ್ಲಿ ಶಾಲೆಯ ಯಶೋಗಾಥೆ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಲಾಗ್ತಿದೆ. ನಮ್ಮೂರ ಶಾಲೆಗೆ ಸುಮಾರು 75 ವರ್ಷಗಳ ಇತಿಹಾಸ ಇದೆ. ನಾವೆಲ್ಲ ವ್ಯಾಸಂಗ ಮಾಡ್ತಿರೋ ಸಂದರ್ಭದಲ್ಲಿ ಈ ಶಾಲೆ 200ರಿಂದ 250 ಮಕ್ಕಳಿಂದ ತುಂಬಿ ತುಳುಕ್ತಾ ಇತ್ತು. ಅದನಂತರ ಈ ಸಮುದಾಯಗಳು ಸ್ವಲ್ಪ ಈ ಇಂಗ್ಲೀಷ್ ವ್ಯಾಮೋಹಕ್ಕೆ ಒಳಗಾಗ್ಬಿಟ್ಟು ಈ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ಬಿಡಿಸಿ ಎಲ್ಲ ಖಾಸಗಿ ಶಾಲೆಗೆ ಸೇರಿಸಿದ ಪ್ರಯುಕ್ತವಾಗಿ ಈ ಶಾಲೆ 2018ನೇ ಇಸ್ವಿಗೆ ಬರುವಷ್ಟೊತ್ತಿಗೆ ಸುಮಾರು 12-13 ಮಕ್ಕಳು ಇರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಶಾಲೆ ಮುಚ್ಚೋಗೋ ಹಂತಕ್ಕೆ ಬಂದಿತ್ತು. ಕೇವಲ ಒಬ್ಬರು ಶಿಕ್ಷಕರು ಮಾತ್ರ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ರು. ಶಾಲೆ ಏಳಿಗೆ ಹಿಂದೆ ಹಳೆ ವಿದ್ಯಾರ್ಥಿಗಳ ಟ್ರಸ್ಟ್. ಹಂಗರವಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಳಿವಿನಂಚಿನಿಂದ ರಾಷ್ಟ್ರಮಟ್ಟದ ಯಶಸ್ಸಿಗೆ ಏರಿರುವುದರ ಹಿಂದೆ ಹಳೆ ವಿದ್ಯಾರ್ಥಿಗಳ ಟ್ರಸ್ಟ್ನ ಶ್ರಮ ದೊಡ್ಡದಿದೆ. 1951ರಲ್ಲಿ ಹಂಗರವಳ್ಳಿಯ ಕೂಲಿಮಠ ಅಂತ ಶುರುವಾಗಿದ್ದ ಶಾಲೆ 2018ರಲ್ಲಿ ಶಾಲೆಯಲ್ಲಿದ್ದು ಕೇವಲ 13 ಮಕ್ಕಳು, 1 ಶಿಕ್ಷಕರು ಮಾತ್ರ. ಇನ್ನೇನು ಶಾಲೆ ಮುಚ್ಚೆ ಬಿಟ್ಟಿತ್ತು ಎನ್ನುವುದನ್ನು ಮನಗಂಡ ಈ ಶಾಲೆಯಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಶಾಲೆಯನ್ನ ಉಳಿಸಲು ಪಣತೊಟ್ಟರು. ಶ್ರೀ ಉದ್ದಂಡೇಶ್ವರ ಶಿಕ್ಷಣ ಸೇವಾ ಟ್ರಸ್ಟ್ ಸ್ಥಾಪಿಸಿ ಶಾಲೆಯನ್ನ ಈ ಹಂತಕ್ಕೆ ತಂದಿದ್ದಾರೆ. ಈ ಸಂದರ್ಭ ನೋಡಿದಾಗ ಎಲ್ಲಿ ನಾವು ಓದಿರ್ತಕ್ಕಂಥ ಶಾಲೆ ಮುಚ್ಚೋಗುತ್ತೋ ಅಂತೇಳಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಹಾಗೂ ಗ್ರಾಮಸ್ಥರುಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಈ ಶಾಲೆಗೆ ಏನಾದ್ರು ಒಂದು ಕಾಯಕಲ್ಪ ಮಾಡಬೇಕು, ಹಳ್ಳಿ ಒಂದು ಸುಂದರವಾದಂತಹ ಮಲೆನಾಡಲ್ಲಿರ್ತಕ್ಕಂಥ ಶಾಲೆನ ಏನಾದ್ರು ಮಾಡಿ ಉಳಿಸ್ಬೇಕು ಅಂತೇಳಿ ಎಲ್ಲ ಒಗ್ಗೂಡಿ ನಾವು ಒಂದು ಟ್ರಸ್ಟ್ನ ಹುಟ್ಟಾಕ್ತು. ಟ್ರಸ್ಟ್ನ ಹೆಸರೇ ಶ್ರೀ ಉದ್ದಂಡೇಶ್ವರ ಶಿಕ್ಷಣ ಸೇವಾ ಟ್ರಸ್ಟ್ ಅಂತೇಳಿ. ಇದನ್ನು ನಾವು ರಿಜಿಸ್ಟರ್ ಮಾಡ್ಕೊಂಡು ಈ ಶಾಲೆನ ದತ್ತು ಪಡೆದು ಈ ಶಾಲೆನ ಅಭಿವೃದ್ಧಿ ಮಾಡಲಿಕ್ಕೆ ಅವತ್ತೇ ಮುನ್ನುಡಿ ಬರೆದಿದ್ದು. ಆ ಸಂದರ್ಭದಲ್ಲಿ ನಾವು ಇಂಗ್ಲೀಷ್ ಮಾಧ್ಯಮದಲ್ಲೇ ಪ್ರಾರಂಭ ಮಾಡಿದರೆ ಸ್ವಲ್ಪ ಈ ಒಂದು ಇಂಗ್ಲೀಷ್ ಆಕರ್ಷಣೆ ಇರತಕ್ಕಂಥ ಈ ಒಂದು ವ್ಯವಸ್ಥೆ ಒಳಗಡೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು LKG UKGನ ಪ್ರಾರಂಭ ಮಾಡೋದು. ಇದೀಗ ಈ ಶಾಲೆಯಲ್ಲಿ 265 ವಿದ್ಯಾರ್ಥಿಗಳು, 13 ಶಿಕ್ಷಕರಿದ್ದಾರೆ. ಸರ್ಕಾರದ ವಿವಿಧ ಇಲಾಖೆಗಳಿಂದ 4 ಕೋಟಿ ರು ಮೊತ್ತದ ನೆರವನ್ನು ಪಡೆದು 3 ಅಂತಸ್ತಿನ ಕಟ್ಟಡವನ್ನು ನಿರ್ಮಿಸಲಾಗಿದೆ. ದಾನಿಗಳ ನೆರವಿನಿಂದ 2 ಸ್ಕೂಲ್ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಉತ್ತಮ ಕೊಠಡಿಗಳು, ಆಡಿಟೋರಿಯಂ, CC ಕ್ಯಾಮೆರಾ, ಹೀಗೆ ಹಂಗರವಳ್ಳಿ ಶಾಲೆ ಈಗ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಈ ಶಾಲೆ ಸರ್ಕಾರಿ ಶಾಲೆ ಇನ್ನೇನು ಮುಚ್ಚೇ ಬಿಡ್ತು ಅನ್ನುವ ಹಂತದಲ್ಲಿತ್ತು. ಆದರೆ ಫಿನಿಕ್ಸ್ ತರಹ ಮೇಲೆ ಬಂದು ಎಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ. ಇದರ ಹಿಂದೆ ಹಳೆ ವಿದ್ಯಾರ್ಥಿಗಳ ಸಂಘದ ಶ್ರಮವೂ ಇದೆ. ಹಾಗಿದ್ರೆ ಆ ಶಾಲೆ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಸುಸಜ್ಜಿತ ಶಾಲೆ, 3 ಅಂತಸ್ತಿನ ಕಟ್ಟಡ, ಉತ್ತಮ ಕ್ಲಾಸ್ ರೂಮ್ಗಳು, ಕಲಿಕೆಗೆ ಪೂರಕವಾದ ವಾತಾವರಣ. ಇದು ಯಾವುದೋ ಖಾಸಗಿ ಶಾಲೆ ಅಲ್ಲ, ಇದು ಚಿಕ್ಕಮಗಳೂರು ತಾಲೂಕಿನ ಹಂಗರವಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇದೇ ಶಾಲೆ ಈಗ ರಾಜ್ಯ ದೇಶಕ್ಕೆ ಮಾದರಿಯಾಗಿದೆ. ಮುಚ್ಚುವ ಹಂತದಲ್ಲಿ ಶಾಲೆಯ ಮಹಾನ್ ಸಾಧನೆ. ರಾಜ್ಯದಲ್ಲೇ 2ನೇ ಸರ್ಕಾರಿ ಶಾಲೆಗೆ ಈ ಕೀರ್ತಿ. ಹಂಗರವಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಉತ್ತಮ ಸಾಧನೆಗಾಗಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ನಡೆಸುವ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಯಶಸ್ವಿ ಶಾಲಾ ನಾಯಕತ್ವ ರಾಷ್ಟ್ರೀಯ ಸಮಾವೇಶಕ್ಕೆ ಮಾದರಿ ಶಾಲೆಯ ಅತ್ಯುತ್ತಮ ಅಭ್ಯಾಸಗಳ ಅಡಿ ಈ ಶಾಲೆಯನ್ನ ಆಯ್ಕೆ ಮಾಡಲಾಗಿದೆ. ಸಮಾವೇಶದಲ್ಲಿ ಶಾಲೆಯ ಯಶೋಗಾಥೆ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಲಾಗ್ತಿದೆ. ನಮ್ಮೂರ ಶಾಲೆಗೆ ಸುಮಾರು 75 ವರ್ಷಗಳ ಇತಿಹಾಸ ಇದೆ. ನಾವೆಲ್ಲ ವ್ಯಾಸಂಗ ಮಾಡ್ತಿರೋ ಸಂದರ್ಭದಲ್ಲಿ ಈ ಶಾಲೆ 200ರಿಂದ 250 ಮಕ್ಕಳಿಂದ ತುಂಬಿ ತುಳುಕ್ತಾ ಇತ್ತು.
ಅದನಂತರ ಈ ಸಮುದಾಯಗಳು ಸ್ವಲ್ಪ ಈ ಇಂಗ್ಲೀಷ್ ವ್ಯಾಮೋಹಕ್ಕೆ ಒಳಗಾಗ್ಬಿಟ್ಟು ಈ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ಬಿಡಿಸಿ ಎಲ್ಲ ಖಾಸಗಿ ಶಾಲೆಗೆ ಸೇರಿಸಿದ ಪ್ರಯುಕ್ತವಾಗಿ ಈ ಶಾಲೆ 2018ನೇ ಇಸ್ವಿಗೆ ಬರುವಷ್ಟೊತ್ತಿಗೆ ಸುಮಾರು 12-13 ಮಕ್ಕಳು ಇರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಶಾಲೆ ಮುಚ್ಚೋಗೋ ಹಂತಕ್ಕೆ ಬಂದಿತ್ತು. ಕೇವಲ ಒಬ್ಬರು ಶಿಕ್ಷಕರು ಮಾತ್ರ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ರು. ಶಾಲೆ ಏಳಿಗೆ ಹಿಂದೆ ಹಳೆ ವಿದ್ಯಾರ್ಥಿಗಳ ಟ್ರಸ್ಟ್. ಹಂಗರವಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಳಿವಿನಂಚಿನಿಂದ ರಾಷ್ಟ್ರಮಟ್ಟದ ಯಶಸ್ಸಿಗೆ ಏರಿರುವುದರ ಹಿಂದೆ ಹಳೆ ವಿದ್ಯಾರ್ಥಿಗಳ ಟ್ರಸ್ಟ್ನ ಶ್ರಮ ದೊಡ್ಡದಿದೆ. 1951ರಲ್ಲಿ ಹಂಗರವಳ್ಳಿಯ ಕೂಲಿಮಠ ಅಂತ ಶುರುವಾಗಿದ್ದ ಶಾಲೆ 2018ರಲ್ಲಿ ಶಾಲೆಯಲ್ಲಿದ್ದು ಕೇವಲ 13 ಮಕ್ಕಳು, ಒಬ್ಬರು ಶಿಕ್ಷಕರು ಮಾತ್ರ. ಇನ್ನೇನು ಶಾಲೆ ಮುಚ್ಚೆ ಬಿಟ್ಟಿತ್ತು ಎನ್ನುವುದನ್ನು ಮನಗಂಡ ಈ ಶಾಲೆಯಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಶಾಲೆಯನ್ನ ಉಳಿಸಲು ಪಣತೊಟ್ಟರು. ಶ್ರೀ ಉದ್ದಂಡೇಶ್ವರ ಶಿಕ್ಷಣ ಸೇವಾ ಟ್ರಸ್ಟ್ ಸ್ಥಾಪಿಸಿ ಶಾಲೆಯನ್ನ ಈ ಹಂತಕ್ಕೆ ತಂದಿದ್ದಾರೆ. ಈ ಸಂದರ್ಭ ನೋಡಿದಾಗ ಎಲ್ಲಿ ನಾವು ಓದಿರ್ತಕ್ಕಂಥ ಶಾಲೆ ಮುಚ್ಚೋಗುತ್ತೋ ಅಂತೇಳಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಹಾಗೂ ಗ್ರಾಮಸ್ಥರುಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಈ ಶಾಲೆಗೆ ಏನಾದ್ರು ಒಂದು ಕಾಯಕಲ್ಪ ಮಾಡಬೇಕು, ಹಳ್ಳಿ ಒಂದು ಸುಂದರವಾದಂತಹ ಮಲೆನಾಡಲ್ಲಿರ್ತಕ್ಕಂಥ ಶಾಲೆನ ಏನಾದ್ರು ಮಾಡಿ ಉಳಿಸ್ಬೇಕು ಅಂತೇಳಿ ಎಲ್ಲ ಒಗ್ಗೂಡಿ ನಾವು ಒಂದು ಟ್ರಸ್ಟ್ನ ಹುಟ್ಟಾಕ್ತು. ಟ್ರಸ್ಟ್ನ ಹೆಸರೇ ಶ್ರೀ ಉದ್ದಂಡೇಶ್ವರ ಶಿಕ್ಷಣ ಸೇವಾ ಟ್ರಸ್ಟ್ ಅಂತೇಳಿ. ಇದನ್ನು ನಾವು ರಿಜಿಸ್ಟರ್ ಮಾಡ್ಕೊಂಡು ಈ ಶಾಲೆನ ದತ್ತು ಪಡೆದು ಈ ಶಾಲೆನ ಅಭಿವೃದ್ಧಿ ಮಾಡಲಿಕ್ಕೆ ಅವತ್ತೇ ಮುನ್ನುಡಿ ಬರೆದಿದ್ದು. ಆ ಸಂದರ್ಭದಲ್ಲಿ ನಾವು ಇಂಗ್ಲೀಷ್ ಮಾಧ್ಯಮದಲ್ಲೇ ಪ್ರಾರಂಭ ಮಾಡಿದರೆ ಸ್ವಲ್ಪ ಈ ಒಂದು ಇಂಗ್ಲೀಷ್ ಆಕರ್ಷಣೆ ಇರತಕ್ಕಂಥ ಈ ಒಂದು ವ್ಯವಸ್ಥೆ ಒಳಗಡೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು LKG UKGನ ಪ್ರಾರಂಭ ಮಾಡೋದು. ಇದೀಗ ಈ ಶಾಲೆಯಲ್ಲಿ 265 ವಿದ್ಯಾರ್ಥಿಗಳು, 13 ಶಿಕ್ಷಕರಿದ್ದಾರೆ. ಸರ್ಕಾರದ ವಿವಿಧ ಇಲಾಖೆಗಳಿಂದ 4 ಕೋಟಿ ರು ಮೊತ್ತದ ನೆರವನ್ನು ಪಡೆದು 3 ಅಂತಸ್ತಿನ ಕಟ್ಟಡವನ್ನು ನಿರ್ಮಿಸಲಾಗಿದೆ. ದಾನಿಗಳ ನೆರವಿನಿಂದ 2 ಸ್ಕೂಲ್ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಉತ್ತಮ ಕೊಠಡಿಗಳು, ಆಡಿಟೋರಿಯಂ, CC ಕ್ಯಾಮೆರಾ ಹೀಗೆ ಹಂಗರವಳ್ಳಿ ಶಾಲೆ ಈಗ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಈ ಶಾಲೆ ಸರ್ಕಾರಿ ಶಾಲೆ ಇನ್ನೇನು ಮುಚ್ಚೇ ಬಿಡ್ತು ಅನ್ನುವ ಹಂತದಲ್ಲಿತ್ತು. ಆದರೆ ಫಿನಿಕ್ಸ್ ತರಹ ಮೇಲೆ ಬಂದು ಎಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ. ಇದರ ಹಿಂದೆ ಹಳೆ ವಿದ್ಯಾರ್ಥಿಗಳ ಸಂಘದ ಶ್ರಮವೂ ಇದೆ. ಹಾಗಿದ್ರೆ ಆ ಶಾಲೆ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಸುಸಜ್ಜಿತ ಶಾಲೆ, 3 ಅಂತಸ್ತಿನ ಕಟ್ಟಡ, ಉತ್ತಮ ಕ್ಲಾಸ್ ರೂಮ್ಗಳು, ಕಲಿಕೆಗೆ ಪೂರಕವಾದ ವಾತಾವರಣ. ಇದು ಯಾವುದೋ ಖಾಸಗಿ ಶಾಲೆ ಅಲ್ಲ. ಇದು ಚಿಕ್ಕಮಗಳೂರು ತಾಲೂಕಿನ ಹಂಗರವಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇದೇ ಶಾಲೆ ಈಗ ರಾಜ್ಯ ದೇಶಕ್ಕೆ ಮಾದರಿಯಾಗಿದೆ. ಮುಚ್ಚುವ ಹಂತದಲ್ಲಿ ಶಾಲೆಯ ಮಹಾನ್ ಸಾಧನೆ. ರಾಜ್ಯದಲ್ಲೇ 2ನೇ ಸರ್ಕಾರಿ ಶಾಲೆಗೆ ಈ ಕೀರ್ತಿ. ಹಂಗರವಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಉತ್ತಮ ಸಾಧನೆಗಾಗಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ನಡೆಸುವ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಯಶಸ್ವಿ ಶಾಲಾ ನಾಯಕತ್ವ ರಾಷ್ಟ್ರೀಯ ಸಮಾವೇಶಕ್ಕೆ ಮಾದರಿ ಶಾಲೆಯ ಅತ್ಯುತ್ತಮ ಅಭ್ಯಾಸಗಳ ಅಡಿ ಈ ಶಾಲೆಯನ್ನ ಆಯ್ಕೆ ಮಾಡಲಾಗಿದೆ. ಸಮಾವೇಶದಲ್ಲಿ ಶಾಲೆಯ ಯಶೋಗಾಥೆ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಲಾಗ್ತಿದೆ. ನಮ್ಮೂರ ಶಾಲೆಗೆ ಸುಮಾರು 75 ವರ್ಷಗಳ ಇತಿಹಾಸ ಇದೆ. ನಾವೆಲ್ಲ ವ್ಯಾಸಂಗ ಮಾಡ್ತಿದ್ದ ಸಂದರ್ಭದಲ್ಲಿ ಈ ಶಾಲೆ 200-250 ಮಕ್ಕಳಿಂದ ತುಂಬಿ ತುಳುಕ್ತಾ ಇತ್ತು. ಅದನಂತರ ಈ ಸಮುದಾಯಗಳು ಸ್ವಲ್ಪ ಈ ಇಂಗ್ಲೀಷ್ ವ್ಯಾಮೋಹಕ್ಕೆ ಒಳಗಾಗ್ಬಿಟ್ಟು ಈ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ಬಿಡಿಸಿ ಎಲ್ಲ ಖಾಸಗಿ ಶಾಲೆಗೆ ಸೇರಿಸಿದ ಪ್ರಯುಕ್ತವಾಗಿ ಈ ಶಾಲೆ 2018ನೇ ಇಸ್ವಿಗೆ ಬರುವಷ್ಟೊತ್ತಿಗೆ ಸುಮಾರು 12-13 ಮಕ್ಕಳು ಇರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಶಾಲೆ ಮುಚ್ಚೋಗೋ ಹಂತಕ್ಕೆ ಬಂದಿತ್ತು. ಕೇವಲ ಒಬ್ಬರು ಶಿಕ್ಷಕರು ಮಾತ್ರ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ರು. ಶಾಲೆ ಏಳಿಗೆ ಹಿಂದೆ ಹಳೆ ವಿದ್ಯಾರ್ಥಿಗಳ ಟ್ರಸ್ಟ್. ಹಂಗರವಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಳಿವಿನಂಚಿನಿಂದ ರಾಷ್ಟ್ರಮಟ್ಟದ ಯಶಸ್ಸಿಗೆ ಏರಿರುವುದರ ಹಿಂದೆ ಹಳೆ ವಿದ್ಯಾರ್ಥಿಗಳ ಟ್ರಸ್ಟ್ನ ಶ್ರಮ ದೊಡ್ಡದಿದೆ. 1951ರಲ್ಲಿ ಹಂಗರವಳ್ಳಿಯ ಕೂಲಿಮಠ ಅಂತ ಶುರುವಾಗಿದ್ದ ಶಾಲೆ 2018ರಲ್ಲಿ ಶಾಲೆಯಲ್ಲಿದ್ದು ಕೇವಲ 13 ಮಕ್ಕಳು, ಒಬ್ಬರು ಶಿಕ್ಷಕರು ಮಾತ್ರ. ಇನ್ನೇನು ಶಾಲೆ ಮುಚ್ಚೆ ಬಿಟ್ಟಿತ್ತು ಎನ್ನುವುದನ್ನು ಮನಗಂಡ ಈ ಶಾಲೆಯಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಶಾಲೆಯನ್ನ ಉಳಿಸಲು ಪಣತೊಟ್ಟರು. ಶ್ರೀ ಉದ್ದಂಡೇಶ್ವರ ಶಿಕ್ಷಣ ಸೇವಾ ಟ್ರಸ್ಟ್ ಸ್ಥಾಪಿಸಿ ಶಾಲೆಯನ್ನ ಈ ಹಂತಕ್ಕೆ ತಂದಿದ್ದಾರೆ. ಈ ಸಂದರ್ಭ ನೋಡಿದಾಗ ಎಲ್ಲಿ ನಾವು ಓದಿರ್ತಕ್ಕಂಥ ಶಾಲೆ ಮುಚ್ಚೋಗುತ್ತೋ ಅಂತೇಳಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಹಾಗೂ ಗ್ರಾಮಸ್ಥರುಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಈ ಶಾಲೆಗೆ ಏನಾದ್ರು ಒಂದು ಕಾಯಕಲ್ಪ ಮಾಡಬೇಕು, ಹಳ್ಳಿ ಒಂದು ಸುಂದರವಾದಂತಹ ಮಲೆನಾಡಲ್ಲಿರ್ತಕ್ಕಂಥ ಶಾಲೆನ ಏನಾದ್ರು ಮಾಡಿ ಉಳಿಸ್ಬೇಕು ಅಂತೇಳಿ ಎಲ್ಲ ಒಗ್ಗೂಡಿ ನಾವು ಒಂದು ಟ್ರಸ್ಟ್ನ ಹುಟ್ಟಾಕ್ತು. ಟ್ರಸ್ಟ್ನ ಹೆಸರೇ ಶ್ರೀ ಉದ್ದಂಡೇಶ್ವರ ಶಿಕ್ಷಣ ಸೇವಾ ಟ್ರಸ್ಟ್ ಅಂತೇಳಿ. ಇದನ್ನು ನಾವು ರಿಜಿಸ್ಟರ್ ಮಾಡ್ಕೊಂಡು ಈ ಶಾಲೆನ ದತ್ತು ಪಡೆದು ಈ ಶಾಲೆನ ಅಭಿವೃದ್ಧಿ ಮಾಡಲಿಕ್ಕೆ ಅವತ್ತೇ ಮುನ್ನುಡಿ ಬರೆದಿದ್ದು. ಆ ಸಂದರ್ಭದಲ್ಲಿ ನಾವು ಇಂಗ್ಲೀಷ್ ಮಾಧ್ಯಮದಲ್ಲೇ ಪ್ರಾರಂಭ ಮಾಡಿದರೆ ಸ್ವಲ್ಪ ಈ ಒಂದು ಇಂಗ್ಲೀಷ್ ಆಕರ್ಷಣೆ ಇರತಕ್ಕಂಥ ಈ ಒಂದು ವ್ಯವಸ್ಥೆ ಒಳಗಡೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು LKG UKGನ ಪ್ರಾರಂಭ ಮಾಡೋದು. ಇದೀಗ ಈ ಶಾಲೆಯಲ್ಲಿ 265 ವಿದ್ಯಾರ್ಥಿಗಳು, 13 ಶಿಕ್ಷಕರಿದ್ದಾರೆ. ಸರ್ಕಾರದ ವಿವಿಧ ಇಲಾಖೆಗಳಿಂದ 4 ಕೋಟಿ ರು ಮೊತ್ತದ ನೆರವನ್ನು ಪಡೆದು
3 ಅಂತಸ್ತಿನ ಕಟ್ಟಡವನ್ನು ನಿರ್ಮಿಸಲಾಗಿದೆ. ದಾನಿಗಳ ನೆರವಿನಿಂದ 2 ಸ್ಕೂಲ್ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಉತ್ತಮ ಕೊಠಡಿಗಳು, ಆಡಿಟೋರಿಯಂ, ಸಿಸಿ ಕ್ಯಾಮೆರಾ ಹೀಗೆ ಹಂಗರವಳ್ಳಿ ಶಾಲೆ ಈಗ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ. ಚೇತನ್ ಪದ್ಮ ಶಾಲೆ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಈ ಶಾಲೆ ಸರ್ಕಾರಿ ಶಾಲೆ ಇನ್ನೇನು ಮುಚ್ಚೇ ಬಿಡ್ತು ಅನ್ನುವ ಹಂತದಲ್ಲಿತ್ತು. ಆದರೆ ಫಿನಿಕ್ಸ್ ತರಹ ಮೇಲೆ ಬಂದು ಇಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ. ಇದರ ಹಿಂದೆ ಹಳೆ ವಿದ್ಯಾರ್ಥಿಗಳ ಸಂಘದ ಶ್ರಮವೂ ಇದೆ. ಹಾಗಿದ್ರೆ ಆ ಶಾಲೆ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಸುಸಜ್ಜಿತ ಶಾಲೆ, 3 ಅಂತಸ್ತಿನ ಕಟ್ಟಡ, ಉತ್ತಮ ಕ್ಲಾಸ್ ರೂಮ್ಗಳು, ಕಲಿಕೆಗೆ ಪೂರಕವಾದ ವಾತಾವರಣ. ಇದು ಯಾವುದೋ ಖಾಸಗಿ ಶಾಲೆ ಅಲ್ಲ. ಇದು ಚಿಕ್ಕಮಗಳೂರು ತಾಲೂಕಿನ ಹಂಗರವಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇದೇ ಶಾಲೆ ಈಗ ರಾಜ್ಯ, ದೇಶಕ್ಕೆ ಮಾದರಿಯಾಗಿದೆ. ಮುಚ್ಚುವ ಹಂತದಲ್ಲಿ ಶಾಲೆಯ ಮಹಾನ್ ಸಾಧನೆ. ರಾಜ್ಯದಲ್ಲೇ 2ನೇ ಸರ್ಕಾರಿ ಶಾಲೆಗೆ ಈ ಕೀರ್ತಿ. ಹಂಗರವಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಉತ್ತಮ ಸಾಧನೆಗಾಗಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ನಡೆಸುವ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಯಶಸ್ವಿ ಶಾಲಾ ನಾಯಕತ್ವ ರಾಷ್ಟ್ರೀಯ ಸಮಾವೇಶಕ್ಕೆ ಮಾದರಿ ಶಾಲೆಯ ಅತ್ಯುತ್ತಮ ಅಭ್ಯಾಸಗಳ ಅಡಿ ಈ ಶಾಲೆಯನ್ನ ಆಯ್ಕೆ ಮಾಡಲಾಗಿದೆ. ಸಮಾವೇಶದಲ್ಲಿ ಶಾಲೆಯ ಯಶೋಗಾಥೆ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಲಾಗ್ತಿದೆ. ನಮ್ಮೂರ ಶಾಲೆಗೆ ಸುಮಾರು 75 ವರ್ಷಗಳ ಇತಿಹಾಸ ಇದೆ. ನಾವೆಲ್ಲ ವ್ಯಾಸಂಗ ಮಾಡ್ತಿರೋ ಸಂದರ್ಭದಲ್ಲಿ ಈ ಶಾಲೆ 200ರಿಂದ 250 ಮಕ್ಕಳಿಂದ ತುಂಬಿ ತುಳುಕ್ತಾ ಇತ್ತು. ಅದನಂತರ ಈ ಸಮುದಾಯಗಳು ಸ್ವಲ್ಪ ಈ ಇಂಗ್ಲೀಷ್ ವ್ಯಾಮೋಹಕ್ಕೆ ಒಳಗಾಗ್ಬಿಟ್ಟು ಈ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ಬಿಡಿಸಿ ಎಲ್ಲ ಖಾಸಗಿ ಶಾಲೆಗೆ ಸೇರಿಸಿದ ಪ್ರಯುಕ್ತವಾಗಿ ಈ ಶಾಲೆ 2018ನೇ ಇಸ್ವಿಗೆ ಬರುವಷ್ಟೊತ್ತಿಗೆ ಸುಮಾರು 12-13 ಮಕ್ಕಳು ಇರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಶಾಲೆ ಮುಚ್ಚೋಗೋ ಹಂತಕ್ಕೆ ಬಂದಿತ್ತು. ಕೇವಲ ಒಬ್ಬರು ಶಿಕ್ಷಕರು ಮಾತ್ರ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ರು. ಶಾಲೆ ಏಳಿಗೆ ಹಿಂದೆ ಹಳೆ ವಿದ್ಯಾರ್ಥಿಗಳ ಟ್ರಸ್ಟ್. ಹಂಗರವಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಳಿವಿನಂಚಿನಿಂದ ರಾಷ್ಟ್ರಮಟ್ಟದ ಯಶಸ್ಸಿಗೆ ಏರಿರುವುದರ ಹಿಂದೆ ಹಳೆ ವಿದ್ಯಾರ್ಥಿಗಳ ಟ್ರಸ್ಟ್ನ ಶ್ರಮ ದೊಡ್ಡದಿದೆ. 1951ರಲ್ಲಿ ಹಂಗರವಳ್ಳಿಯ ಕೂಲಿಮಠ ಅಂತ ಶುರುವಾಗಿದ್ದ ಶಾಲೆ 2018ರಲ್ಲಿ ಶಾಲೆಯಲ್ಲಿದ್ದು ಕೇವಲ 13 ಮಕ್ಕಳು, 1 ಶಿಕ್ಷಕರು ಮಾತ್ರ. ಇನ್ನೇನು ಶಾಲೆ ಮುಚ್ಚೆ ಬಿಟ್ಟಿತ್ತು ಎನ್ನುವುದನ್ನು ಮನಗಂಡ ಈ ಶಾಲೆಯಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಶಾಲೆಯನ್ನ ಉಳಿಸಲು ಪಣತೊಟ್ಟರು. ಶ್ರೀ ಉದ್ದಂಡೇಶ್ವರ ಶಿಕ್ಷಣ ಸೇವಾ ಟ್ರಸ್ಟ್ ಸ್ಥಾಪಿಸಿ ಶಾಲೆಯನ್ನ ಈ ಹಂತಕ್ಕೆ ತಂದಿದ್ದಾರೆ. ಈ ಸಂದರ್ಭ ನೋಡಿದಾಗ ಎಲ್ಲಿ ನಾವು ಓದಿರ್ತಕ್ಕಂಥ ಶಾಲೆ ಮುಚ್ಚೋಗುತ್ತೋ ಅಂತೇಳಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಹಾಗೂ ಗ್ರಾಮಸ್ಥರುಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಈ ಶಾಲೆಗೆ ಏನಾದ್ರು ಒಂದು ಕಾಯಕಲ್ಪ ಮಾಡಬೇಕು, ಹಳ್ಳಿ ಒಂದು ಸುಂದರವಾದಂತಹ ಮಲೆನಾಡಲ್ಲಿರ್ತಕ್ಕಂಥ ಶಾಲೆನ ಏನಾದ್ರು ಮಾಡಿ ಉಳಿಸ್ಬೇಕು ಅಂತೇಳಿ ಎಲ್ಲ ಒಗ್ಗೂಡಿ ನಾವು ಒಂದು ಟ್ರಸ್ಟ್ನ ಹುಟ್ಟಾಕ್ತು. ಟ್ರಸ್ಟ್ನ ಹೆಸರೇ ಶ್ರೀ ಉದ್ದಂಡೇಶ್ವರ ಶಿಕ್ಷಣ ಸೇವಾ ಟ್ರಸ್ಟ್ ಅಂತೇಳಿ. ಇದನ್ನು ನಾವು ರಿಜಿಸ್ಟರ್ ಮಾಡ್ಕೊಂಡು ಈ ಶಾಲೆನ ದತ್ತು ಪಡೆದು ಈ ಶಾಲೆನ ಅಭಿವೃದ್ಧಿ ಮಾಡಲಿಕ್ಕೆ ಅವತ್ತೇ ಮುನ್ನುಡಿ ಬರೆದಿದ್ದು. ಆ ಸಂದರ್ಭದಲ್ಲಿ ನಾವು ಇಂಗ್ಲೀಷ್ ಮಾಧ್ಯಮದಲ್ಲೇ ಪ್ರಾರಂಭ ಮಾಡಿದರೆ ಸ್ವಲ್ಪ ಈ ಒಂದು ಇಂಗ್ಲೀಷ್ ಆಕರ್ಷಣೆ ಇರತಕ್ಕಂಥ ಈ ಒಂದು ವ್ಯವಸ್ಥೆ ಒಳಗಡೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು LKG UKGನ ಪ್ರಾರಂಭ ಮಾಡೋದು. ಇದೀಗ ಈ ಶಾಲೆಯಲ್ಲಿ 265 ವಿದ್ಯಾರ್ಥಿಗಳು, 13 ಶಿಕ್ಷಕರಿದ್ದಾರೆ. ಸರ್ಕಾರದ ವಿವಿಧ ಇಲಾಖೆಗಳಿಂದ 4 ಕೋಟಿ ರು ಮೊತ್ತದ ನೆರವನ್ನು ಪಡೆದು 3 ಅಂತಸ್ತಿನ ಕಟ್ಟಡವನ್ನು ನಿರ್ಮಿಸಲಾಗಿದೆ. ದಾನಿಗಳ ನೆರವಿನಿಂದ 2 ಸ್ಕೂಲ್ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಉತ್ತಮ ಕೊಠಡಿಗಳು, ಆಡಿಟೋರಿಯಂ, ಸಿಸಿ ಕ್ಯಾಮೆರಾ ಹೀಗೆ ಹಂಗರವಳ್ಳಿ ಶಾಲೆ ಈಗ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ. ಚೇತನ್ ಪದ್ಮ ಶಾಲೆ, ರಿಪಬ್ಲಿಕ್ ಕನ್ನಡ.